ಕೇರಳದಲ್ಲಿ ವರುಣನ ಆರ್ಭಟ ಮುಂದುವರೆದಿದ್ದು ನೆರೆಯ ಕಾಸರಗೋಡು ಜಿಲ್ಲೆ ಮಳೆಯಿಂದಾಗಿ ತತ್ತರಿಸಿ ಹೋಗ್ಬಿಟ್ಟಿದೆ. ಇನ್ನು ಪ್ರಮುಖ ದೇವಸ್ಥಾನಗಳು ಹಾಗೂ ಮನೆಗಳಿಗೆ ನೀರು ನುಗ್ಗಿ ಮುಳುಗಡೆಯಾಗುವಂತಹ ಸಂಭವ ಅಲ್ಲಿ ನಿರ್ಮಾಣ ಆಗಿದೆ. ಇದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲೂ ಸಹ ಭಾರೀ ಮಳೆಯಾಗಿದ್ದು ಇದರ ಪರಿಣಾಮ ಅಲ್ಲಿ ಸೇತುವೆಗಳು ಮುಳುಗಡೆಯಾಗಿವೆ. ಈ ಕುರಿತ ಒಂದು ಕಂಪ್ಲೀಟ್ ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಕೇರಳದಲ್ಲಿ ಅಬ್ಬರಿಸಿ ಬೊಬ್ಬಿರಿದ ವರುಣದೇವ. ದೇವಸ್ಥಾನ ಮನೆಗಳಿಗೆ ನುಗ್ಗಿದ ಮಳೆ ನೀರು. ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲೂ ಮಳೆಯೋ ಮಳೆ. ಸೇತುವೆ ಮುಳುಗಡೆ, ಮನೆಗಳಿಗೆ ನುಗ್ಗಿದ ನೀರು. ಕೇರಳದಲ್ಲಿ ವರುಣ ಯಾಕೋ ತನ್ನ ಅಬ್ಬರವನ್ನ ನಿಲ್ಲಿಸುವಂತೆ ಕಾಣಿಸ್ತಿಲ್ಲ. ನೆರೆಯ ಕಾಸರಗೋಡು ಜಿಲ್ಲೆಯಲ್ಲಿ ಭಾರೀ ಮಳೆಯಾಗಿದ್ದು ಹಲವು ದೇವಸ್ಥಾನಗಳು ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಪ್ರಮುಖ ದೇವಸ್ಥಾನವಾದ ಮಧುರಾ ಶ್ರೀ ಮದನಂತೇಶ್ವರ ವಿನಾಯಕ ದೇವಸ್ಥಾನ ಸಂಪೂರ್ಣ ಜಲಾವೃತವಾಗಿದೆ. ಪಕ್ಕದಲ್ಲೇ ಇರೋ ನದಿ ಉಕ್ಕಿ ಹರಿದಿದೆ. ಹೀಗಾಗಿ ನೀರು ದೇವಸ್ಥಾನದ ಸುತ್ತಲೂ ನುಗ್ಗಿದ್ದು ಗರ್ಭಗುಡಿಯವರೆಗೂ ನೀರು ನುಗ್ಗಿ ಬಂದಿದೆ. ಕಾಸರಗೋಡು ಜಿಲ್ಲೆಯ ಹಲವು ಮನೆಗಳು ಜಲಾವೃತವಾಗಿದ್ದು ನಡುಗಡ್ಡೆಯಂತಾಗಿದೆ. ಕಾಸರಗೋಡು ಜಿಲ್ಲೆಗೆ ತಾಗಿಕೊಂಡಿರೋ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಾದ ವಿಟ್ಲ, ಬಂಟ್ವಾಳ, ಪುತ್ತೂರು, ಸುಳ್ಯ, ಬೆಳ್ತಂಗಡಿಯಲ್ಲೂ ಭಾರೀ ಮಳೆಯಾಗಿದೆ. ನಿರಂತರವಾಗಿ ಸುರಿದ ಅಬ್ಬರದ ಮಳೆಯಿಂದಾಗಿ ಜನಜೀವನವೇ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಪುತ್ತೂರು ಸುಬ್ರಹ್ಮಣ್ಯ ಸಂಪರ್ಕಿಸುವ ಸರ್ವೆ ಎಂಬಲ್ಲಿ ಸೇತುವೆ ಮುಳುಗಡೆಯಾಗಿದ್ದು ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಸುಮಾರು 26 ವರ್ಷಗಳ ಬಳಿಕ ಗೌರಿ ಹೊಳೆ ಬೋರ್ಗರೆಯುತ್ತಿದ್ದು ರಸ್ತೆ ತುಂಬೆಲ್ಲ ನೀರೋ ನೀರು. ಹೀಗಾಗಿ ಜನರು ಪರದಾಡುವಂತಾಗಿದೆ. ಸರಿಸುಮಾರು 10 ರಿಂದ 15 ಮನೆಗಳಿಗೆ ಗೌರಿ ಹೊಳೆ ನೀರು ನುಗ್ಗಿದ್ದು ಅತ್ತ ಕೆಲವರ ತೋಟವಂತೂ ನದಿ ಯಾವುದು ತೋಟ ಯಾವುದು ಎಂಬಂತಾಗಿದೆ. ಈ ನಡುವೆ ಮುಳುಗಡೆಯಾಗಿದ್ದ ಕೆಲ ಮನೆಗಳಲ್ಲಿನ ಜನರನ್ನ ಎನ್ಡಿಆರ್ಎಫ್ ಸಿಬ್ಬಂದಿ ಬಂದು ರಕ್ಷಣೆ ಮಾಡಿದ್ರು. 1999ರ ಬಳಿಕ ಇದೇ ಮೊದಲ ಬಾರಿಗೆ ಗೌರಿ ಹೊಳೆ ಭೀತಿ ಸೃಷ್ಟಿಸಿದೆ ಅಂತಾರೆ ಅಲ್ಲಿನ ಜನ. ಇನ್ನು ಪುತ್ತೂರಿನ ಗಡಿಪಿಲ ಗ್ರಾಮದ ಜನರನ್ನು ಮಳೆರಾಯ ಭಯಭೀತಿಗೊಳಿಸಿದ್ದಾನೆ. ಅಬ್ದುಲ್ ರೆಹಮಾನ್ ಎಂಬುವರ ಮನೆಯ ಹಿಂಬದಿಯ ಗುಡ್ಡ ಕುಸಿದು ಮನೆಗೆ ಹಾನಿಯುಂಟಾಗಿದೆ. ಅಬ್ದುಲ್ ರೆಹಮಾನ್ ಕುಟುಂಬ ನೆಂಟರಸ್ಥರ ಮನೆಗೆ ಹೋಗಿದ್ರು. ಈ ವೇಳೆ ಗುಡ್ಡ ಕುಸಿದು ರೆಹಮಾನ್ ಅವರ ಮನೆಯ ಹಿಂಭಾಗಕ್ಕೆ ಮಣ್ಣು ಬಿದ್ದು ಹಾನಿಯುಂಟಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದ ಕಾರಣ ದುರಂತವೊಂದು ತಪ್ಪಿದೆ. ಅಷ್ಟೇ ಅಲ್ಲದೆ ಹೊಳೆಯ ನೀರು ಬೋರ್ಗರೆದು ರೆಹಮಾನ್ ಅವರ ತೋಟಕ್ಕೂ ನೀರು ನುಗ್ಗಿ ಅವಾಂತರ ಸೃಷ್ಟಿಸಿದೆ. ರೆಹಮಾನ್ ಅವರ ತೋಟ, ಮನೆ ಸೇರಿದಂತೆ ಸುತ್ತಮುತ್ತಲಿನ ಹಲವಾರು ಕೃಷಿ ತೋಟಕ್ಕೆ ನೀರು ನುಗ್ಗಿ ಕೃಷಿಕರು ಆತಂಕಗೊಂಡಿದ್ದಾರೆ. ನಾವು ಇರಲಿಲ್ಲ ಮನೆಯಲ್ಲಿ, ನೆಂಟರ ಮನೆಗೆ ಹೋಗಿದ್ದೆವು. ಬೆಳಿಗ್ಗೆ ಬರುವಾಗ ಈ ಪರಿಸ್ಥಿತಿಯಲ್ಲಿ ಉಂಟು. ಮನೆಗೆಲ್ಲ ಜರಿದು ಬಿದ್ದು ಮನೆಗೆ ಹಾನಿಯಾಗಿದೆ. ಸುತ್ತಲೂ ಇನ್ನು ಇಲ್ಲಿ ನಾವು ನಿಲ್ಲುವಾಗ ಇಲ್ಲ, ಈ ಮನೆಯಲ್ಲಿ ಕಷ್ಟ ಉಂಟು. ಎಲ್ಲ 80 ಲೋಡ್ ಎಲ್ಲ ಆಗ್ಬೋದು. ಅಷ್ಟು ಕೆಸರು ಮಣ್ಣು ಬಂದು ಇದಾಗಿದೆ. ಮನೆ ಒಳಗೆಲ್ಲ ನೀರು. ಇತ್ತ ದಕ್ಷಿಣ ಕಾಶಿ ಉಪ್ಪಿನಂಗಡಿಯಲ್ಲೂ ಮಳೆಯ ಆರ್ಭಟ ಜೋರಾಗಿತ್ತು. ನೇತ್ರಾವತಿ ಹಾಗೂ ಕುಮಾರಧಾರ ನದಿ ತುಂಬಿ ಹರಿಯುತ್ತಿದೆ. ಒಟ್ಟಿನಲ್ಲಿ ಕೇರಳ ಹಾಗೂ ಕರಾವಳಿಯಲ್ಲಿ ಎಡಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಜನರಂತೂ ರೋಸಿ ಹೋಗಿದ್ದಾರೆ. ಇನ್ನೂ 2-3 ದಿನಗಳ ಕಾಲ ಮಳೆಯ ಆರ್ಭಟ ಜೋರಾಗಿ ಇರಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಸಿದ್ದು ಜನ ಮತ್ತಷ್ಟು ಆತಂಕದಲ್ಲಿದ್ದಾರೆ. ಸುಕ್ಪಾಲ್, ಪಬ್ಲಿಕ್ ಟಿವಿ, ಮಂಗಳೂರು.